ಇವಾಗ ನಾನು ಶಾಪಿಂಗ್ ಮಾಲ್ ಹತ್ರ ಬಂದಿದ್ದಾರೆ. ಇವಾಗ ಎಷ್ಟೋ ಜನ ಶಾಪಿಂಗ್ ಮಾಡಕ್ ಹೋದವ್ರು ಈ ತರ ಕಾರ್ ಪಾರ್ಕ್ ಮಾಡೋಗ್ತಾರಲ್ರಿ, ಬಟ್ ಅವರೆಲ್ಲ ಕಾರ್ ಯೂಸ್ ಮಾಡೋದು ಬರೀ ಎಲೆಕ್ಟ್ರಿಕ್ ಕಾರ್. ಸೊ ಇವಾಗ ಅವರೆಲ್ಲ ಈ ತರ ಪಾರ್ಕ್ ಮಾಡ್ಬಿಟ್ಟು ಶಾಪಿಂಗ್ ಮಾಡಕ್ ಹೋಗಿರ್ತಾರಲ್ರಿ, ಆ ಟೈಮಲ್ಲಿ ಕಾರ್ ಬ್ಯಾಟ್ರಿ ಏನಾದ್ರು ಡೌನ್ ಆಗಿತ್ತಂದ್ರೆ ಸೊ ಈ ತರ ಇರ್ತೈತೆ ನೋಡ್ರಿ ಚಾರ್ಜಿಂಗ್ ಸ್ಟೇಷನ್. ಸೊ ಇಲ್ಲಿ ಈ ತರ ನೀವು ಕಾರ್ ಪಾರ್ಕ್ ಮಾಡಿದಾಗ ಇದು ನಿಮ್ಮ ಕಾರ್ ಎಲ್ಲ ಚಾರ್ಜ್ ಆಗ್ತಿರ್ತೈತಿ. ಇವಾಗ ಇಲ್ಲೂ ನೋಡ್ರಿ, ಈಗ ಇವೆಲ್ಲ ಕಾರು ಸಹಿತ ಈ ತರ ಚಾರ್ಜಿಂಗ್ ಇಟ್ಬಿಟ್ಟು ಒಳಗಡೆ ಶಾಪಿಂಗ್ ಮಾಡಕ್ ಹೋಗಿರ್ತಾರೋ ಅವ್ರು ಬರೋಷ್ಟಿಗೆ ಈ ಕಾರ್ ಎಲ್ಲ ಫುಲ್ ಚಾರ್ಜ್ ಆಗಿರ್ತೈತಿ. ಅವಾಗ ನೀವು ಆರಾಮ್ ಮತ್ತೆ ಬೇರೆ ಕಡೆನೂ ಟ್ರಾವೆಲ್ ಮಾಡಕ್ ಹೋಗ್ಬೋದು. ಈ ಏರಿಯಾ ನೋಡ್ಬೋದ್ರಿ ಎಷ್ಟು ಚೆನ್ನಾಗಿ ಕ್ಲೀನ್ ಐತಲ್ಲ. ಸೊ ಇಲ್ಲಿ ಮಾತ್ರ ಈ ತರ ಚಾರ್ಜಿಂಗ್ ಸ್ಟೇಷನ್ ಇರ್ಬೋದು, ಬಟ್ ಬೇರೆ ಏರಿಯಾನಾಗೂ ಸಹಿತ ಚಾರ್ಜಿಂಗ್ ಸ್ಟೇಷನ್ ಇರ್ತೈತಲ್ಲ ಅಂತೇಳಿ ನಿಮ್ಗೆ ಬೇರೆ ಪ್ಲೇಸ್ಗೆ ಹೋಗ್ಬಿಟ್ಟು ತೋರಿಸ್ತೆ ನೋಡ್ರಿ. ಇವಾಗ ನಾನು ಇರೋದ್ರಿ ಬೇರೆ ಏರಿಯಾದಲ್ಲಿ ಇದೀನಿ. ನಾನು ಹಿಂದ್ಗಡೆ ನೋಡ್ಬೋದು ಇಲ್ಲೆಲ್ಲ ಫುಲ್ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಐತಿ. ಈ ಜಾಗದಲ್ಲಿ ಸ್ವಲ್ಪ ಕಡಿಮೆ ಐತ್ರಿ ಪಾರ್ಕಿಂಗ್ ಪ್ಲೇಸ್ ಎಲ್ಲ, ಬಟ್ ಇಲ್ಲೆಲ್ಲ ಕಾರ್ ನಿಂತ ನೋಡ್ರಿ. ಇಲ್ಲಿ ಹೋಗ್ಬಿಟ್ಟು ನೋಡಮ್ಮ ಯಾವ ತರ ಐತೆ ಅಂತ ಅನ್ನೋದು. ಇವೆಲ್ಲ ನೋಡ್ರಿ, ಇವೆಲ್ಲ ಗ್ಯಾಸ್ಲಿನ್ ಕಾರ್ಸ್, ಇವೆಲ್ಲ ಎಲೆಕ್ಟ್ರಿಕ್ ಕಾರ್ಸ್. ಆದ್ರೂ ಸಹಿತ ಈ ತರ ಇಲ್ಲಿ ಚಾರ್ಜಿಂಗ್ ಸ್ಟೇಷನ್ ಇರ್ತೈತಿ. ಇವಾಗ ನೋಡ್ರಿ ಇಲ್ಲಿ ಇಷ್ಟೇ ಕಡಿಮೆ ಕಾಣಕತ್ತೈತಲ್ರಿ, ಇದು ಅಲ್ದೇನು ಸಹಿತ ಇವಾಗ ಈ ಕಡೆ ಹೋಗಿ ನೋಡಮ್ಮ. ಈಗ ಈ ಕಡೆನೂ ನೋಡ್ರಿ, ಇಲ್ಲೂ ಸಹಿತ ಕಾರ್ ಪಾರ್ಕಿಂಗ್ ಅವ. ಇಲ್ಲಿ ಮಾತ್ರ ಭಾಳ ಚಾರ್ಜಿಂಗ್ ಪೋರ್ಟ್ ಅವ ನೋಡ್ರ. ಈಗ ಇಲ್ಲೂ ಅವ, ಮತ್ತು ಆಮೇಲೆ ಆ ಸೈಡ್ ನೋಡ್ರ, ಅಲ್ಲೂ ಸಹಿತ ಎಷ್ಟವ ನೋಡ್ರಿ. ಸೊ ಇಲ್ಲೂ ಸಹಿತ ಚಾರ್ಜಿಂಗ್ ಸ್ಟೇಷನ್ ಭಾಳ ಅವ ನೋಡ್ರಿ. ಐ ಥಿಂಕ್ ಮುಂದೊಂದು ದಿನ ರೀ ಎಲ್ಲ ಕಡೆನೂ ಸಹಿತ ಎಲೆಕ್ಟ್ರಿಕ್ ಕಾರ್ಸ್ ಜಾಸ್ತಿ ಬರ್ತಾವ. ಅವಾಗ ಈ ತರ ಚಾರ್ಜಿಂಗ್ ಸ್ಟೇಷನ್ ಎಲ್ಲ ಕಡೆನೂ ಸಹಿತ ನೋಡೋ ಸಿಗ್ತೈತಿ. ಬರೀ ಎಲೆಕ್ಟ್ರಿಕ್ ಕಾರ್ಸ್ ಅಷ್ಟೇ ಅಲ್ರಿ, ಅದ್ರ ತಕ್ಕ ಎಲೆಕ್ಟ್ರಿಕ್ ಬೈಕ್ಸು ಸಹಿತ ಅಷ್ಟೇ ಬರ್ತೈತೆ ಮುಂದೊಂದು ದಿನ ಫ್ಯೂಚರ್ನಾಗೂ ಸಹಿತ. ಬಟ್ ನೀವೇನಂತೀರಿ, ಫ್ಯೂಚರಲ್ಲಿ ಎಲೆಕ್ಟ್ರಿಕ್ ಕಾರ್ಸ್ ಅಂಡ್ ಬೈಕ್ಸ್ ಜಾಸ್ತಿ ಲೀಡ್ ಮಾಡುತ್ತಂತಿರೋ ಇಲ್ವೋ ಅಂತೀರಾ?